ಅಕ್ಸಾ ಅಸೋಸಿಯೇಷನ್ ಏನಿದೆ ಅದರ ರಾಜ್ಯಾಧ್ಯಕ್ಷರು ಕಾಂತ್ ಕುಮಾರ್ ಮತ್ತು ಅವರ ಪದಾಧಿಕಾರಿಗಳು 18ನೇ ತಾರೀಕು ಮಿಶಿಗನ್ ಕಾಂಪೌಂಡಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತಂದು, ಅದು ಅನಿರ್ದಿಷ್ಟಾವಧಿ ಕಾಲ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಇಲ್ಲಿನ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಈ ನಿರ್ದಿಷ್ಟ ಸಂಘಟನೆ ಈ ಹಿಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾದದ್ದು. ಜುಬ್ಲಿ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಜಂಕ್ಷನ್ಗಳಲ್ಲಿ ಅವರು ರಸ್ತೆ ರೋಕೋ ಮತ್ತು ರಸ್ತೆ ತಡೆ ಬಂದ್ ಮಾಡೋದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಅನಾನುಕೂಲ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂಥದ್ದು, ಕೆಲವರು ಪೆಟ್ಟು ಬಿದ್ದಿರುವಂಥದ್ದು, ಈ ಥರದ್ದೆಲ್ಲ ಆಗಿರೋದ್ರ ಹಿನ್ನೆಲೆಯಲ್ಲಿ ಅನುಮತಿಯನ್ನು 18ನೇ ತಾರೀಕು ಮಿಶಿಗನ್ ಕಾಂಪೌಂಡಲ್ಲಿ ಅವ್ರೇನು ಮಾಡಬೇಕು ಅಂತಿದ್ರು, ಆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ನಿಮ್ಮ ಪ್ರೊಟೆಸ್ಟಿಗೆ ಪರ್ಮಿಷನ್ ಕೊಡಲ್ಲ ಅಂತೇಳಿ ಒಂದು ಕಮಿಷನರ್ ಸರ್, ಈಗ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸರ್ ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ಯಾಕೆಂದರೆ ಅವರು ಈ ಒಂದು ಕಷ್ಟ ಸುಖಗಳನ್ನು ನಮಗಿಂತ ಚೆನ್ನಾಗಿ ಅವರಿಗೆ ಗೊತ್ತಿದೆ ಸರ್. ಯಾಕೆಂದರೆ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ಎಷ್ಟೆಲ್ಲ ಸಮಸ್ಯೆ ಬಗೆಹರಿಸೋದಕ್ಕೆ ಅವರು ಸ್ಪಂದಿಸಿದ್ದಾರೆ. ಈ ಹಿಂದೆ ಎಲ್ಲ ಹೋರಾಟಕ್ಕೂ ಸ್ಪಂದಿಸಿದ್ದಾರೆ. ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ, ಅವರಿಗೆ ಧನ್ಯವಾದ ಹೇಳ್ತೀವಿ ಮೊದಲನೇದಾಗಿ ಸ್ಟೂಡೆಂಟ್ಸ್ ಪರವಾಗಿ. ಆದರೆ ಈ ಒಂದು ಹೋರಾಟ ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ಇಲ್ಲ ಅಂತಂದರೂ ಈ ಹೋರಾಟ ವಿದ್ಯಾರ್ಥಿಗಳು ಮಾಡಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದಾಗ ಅದು ಈ ಒಂದು ಹೋರಾಟ ಸ್ಟೂಡೆಂಟ್ಸ್ ಪರವಾಗಿ. ಈಗ ಸುಪ್ರೀಂ ಕೋರ್ಟೇ ಹೇಳಿದೆ, ಶಾಂತಿಯುತ ಹೋರಾಟಕ್ಕೆ ಯಾರೇ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪರ್ಮಿಷನ್ಸ್ ಕೊಡಲೇಬೇಕಂತ ಹೇಳ್ಬಿಟ್ಟು. ಈ ಒಂದು ಇಲ್ಲಿವರೆಗೂ ಏನು ಹೋರಾಟ ಮಾಡಿದ್ದೀವಿ ಧಾರವಾಡದಲ್ಲಿ, ಯಾವುದೂ ನಾವು ವೈಲೆನ್ಸ್ ಆಗಿರ್ಬೋದು, ಇನ್ನೊಬ್ರಿಗೆ ತೊಂದರೆ ಆಗಿರ್ಬೋದು ಅಂತ ಹೇಳಿ ಹೋರಾಟ ಮಾಡಿಲ್ಲ. ಮತ್ತು ನಾವು ಪರ್ಟಿಕ್ಯುಲರ್ ಯಾವುದೋ ವ್ಯಕ್ತಿ ಮೇಲೆ ಹೋರಾಟ ಮಾಡ್ತಾ ಇಲ್ಲ. ಈ ಒಂದು ವ್ಯವಸ್ಥೆನ ಸರಿಪಡಿಸ್ಬೇಕಂತೇಳಿ ಹೋರಾಟ ಮಾಡ್ತಾ ಇರೋಂಥ ಅಂಥದ್ರಲ್ಲಿ ಪೊಲೀಸ್ ಇಲಾಖೆಯಲ್ಲಿರೋಂಥವ್ರು ಅವರು ಕೂಡ ಈ ಒಂದು ಹೋರಾಟದಲ್ಲಿ ನಮಗೆ ಪರ್ಮಿಷನ್ಸ್ ಕೊಟ್ಟು ಇವರು ಹೋರಾಟದ ಮಾಡಿ ಅಂತ ಹೇಳಬೇಕು. ಯಾಕೆಂದರೆ ಇವತ್ತು ಸರ್ಕಾರದ ಏನು ಒತ್ತಡದಿಂದ ಇವತ್ತು ಶಶಿಕುಮಾರ್ ಸರ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡದೇ ಇರೋಂಥದ್ದು. ಇವತ್ತು ಸರ್ಕಾರದ ಏನು ಒಂದು ರಾಜಕೀಯ ಇಚ್ಛಾಶಕ್ತಿ ಏನು ವಿದ್ಯಾರ್ಥಿಗಳ ಮೇಲೆ ಇರೋಂಥ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಇರಬೇಕೇ ಹೊರತು ಈ ಥರ ಪೊಲೀಸ್ ಬಿಟ್ಟು ಹತ್ತಿಕ್ಕಂಥ ಕೆಲಸ ಆಗಬಾರ್ದು. ಯಾವುದೇ ಒಂದು ಹೋರಾಟ ನೀವು ಎಷ್ಟು ಹತ್ತಿಕ್ಕಂಥ ಕೆಲಸ ಮಾಡ್ತೀರಾ, ಎಷ್ಟು ನೀವು ಅದನ್ನು ವಿದ್ಯಾರ್ಥಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ತಡೀತೀರೋ ಅದು ಇನ್ನೂ ಜಾಸ್ತಿ ಆಗುತ್ತೆ. ನಾವು ಎಕ್ಸಾಂಪಲ್ ನೋಡ್ಬೋದು, ಡೆಲ್ಲಿಯಲ್ಲಿ ಏನಾಯಿತು, ವಿದ್ಯಾರ್ಥಿಗಳನ್ನು ಹತ್ತಿಕ್ಕಂಥ ಕೆಲಸನೇ ಮಾಡ್ಕೊಂಬಂದರು, ಕೊನೆಗೆ ಅದು ದೊಡ್ಡ ಮಟ್ಟಕ್ಕೆ ಹೋರಾಟ ಆಯ್ತಾ ಇಲ್ವಾ ಸರ್? ಏನು ಡಿಮ್ಯಾಂಡ್ ಇದೆ ಅದು ಫುಲ್ಫಿಲ್ ಆಯ್ತಾ ಇಲ್ವಾ? ಅದೇ ರೀತಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಬದಲು ಸಣ್ಣದಾಗಿದ್ದಾಗೆ ಸಮಸ್ಯೆ ಸಣ್ಣದಿದ್ದಾಗೆ ಬಗೆಹರಿಸಿದ್ರೆ ಸರ್ಕಾರಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸರ್. ಈ ವ್ಯವಸ್ಥೆ ಸರಿಯಾಗಬೇಕು. ವ್ಯವಸ್ಥೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೋಂಥ ಕೆಲಸ ಆಗಬೇಕು. ಯಾಕೆ ಆಗ್ತಾಯಿಲ್ಲ? ಇವತ್ತು ವಿದ್ಯಾರ್ಥಿಗಳು ಏನು ತಪ್ಪು ಮಾಡಿದ್ದಾರೆ ಸರ್? ಏನು ತಪ್ಪು ಮಾಡಿದ್ದಾರೆ? ಓದಕ್ಕೆ ಬಂದಿರೋದೇ ಒಂದು ದೊಡ್ಡ ತಪ್ಪಾ? ಓದಕ್ಕೆ ಬಂದು ಇಷ್ಟೆಲ್ಲ ಅನ್ಯಾಯನ ಕೇಳ್ಕೊಂಡು ನೋಡ್ಕೊಂಡಿರ್ಬೇಕಾ ವಿದ್ಯಾರ್ಥಿಗಳು ಇಲ್ಲಿ ತನಕ ಕೇಳ್ಕೊಂಡು ನೋಡ್ಕೊಂಡಿರೋದು ಆಗಿದೆ ಸರ್. ಇದು ಇಷ್ಟು ದಿನ ಮಾಡಿದ್ದಾರೆ, ಅದನ್ನು ಇನ್ನು ಮುಂದೆ ಅದನ್ನೇ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ಎಷ್ಟು ದಿನ ಅಂತ ಸಹಿಸೋಕ್ಕಾಗುತ್ತೆ? ಸರ್ಕಾರ ಮಾಡ್ತಾ ಇರೋಂಥ ಒಂದು ತಪ್ಪುಗಳಿಗೆ ಇದನ್ನು ಸರ್ಕಾರ ಮಾಡಿರೋಂಥ ತಪ್ಪುಗಳನ್ನ ಸರಿಪಡಿಸ್ಬೇಕು. ಕೂತ್ಕೊಂಡು ಚರ್ಚೆ ಮಾಡಬೇಕು. ವಿದ್ಯಾರ್ಥಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಲಿ. ನಮ್ಮ ಜೊತೆ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ವಿದ್ಯಾರ್ಥಿಗಳ ಸಮಸ್ಯೆ ಕೇಳಲಿ, ಬರಲಿ.